ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ನನ್ನ ಒಂದು ಶುಕ್ರವಾರದ ದಿನಚರಿ. ಸೊ ವಾರ ಆದ್ದರಿಂದ ಸ್ವಲ್ಪ ಬೇಗೆದ್ದು ಪೂರ್ತಿ ಬಾಗಿಲು ಕಸ ಕೂರಿಸಿ ರಂಗೋಲಿ ಬಿಟ್ಟು ತಿಂಡಿಗೆ ಅಂತೇಳಿ ರೊಟ್ಟಿ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ರೊಟ್ಟಿ ಜೊತೆಗೆ ತುಂಬ ದಿನ ಆಗಿತ್ತು ಅಂಥೇಳಿ ಚಟ್ನಿ ಮಾಡೋಣ ಅಂಥೇಳಿ ರೊಟ್ಟಿ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿತ್ತು. ಇನ್ನು ಎಲ್ರಿಗೂ ರೊಟ್ಟಿ ಹಾಕ್ಕೊಟ್ಟು ನಾನು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚಬೇಕಿತ್ತು. ಸೊ ದೇವ್ರಿಗೆ ಎಲ್ಲ ಏನಿದೆ ಎಲ್ಲ ಕ್ಲೀನ್ ಮಾಡಿ ಸೊ ಪೂಜೆ ಮಾಡೋಣ ಅಂಥೇಳಿ ಅದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದೆ. ಇನ್ನು ನಮ್ಮ ಆಫೀಸಲ್ಲಿ ನಮ್ಮ ಒಂದು IRDAದು ಏನಿದೆ ಸೊ ಟ್ರೈನಿಂಗ್ ನಡೀತಾ ಇದೆ. ಸೊ ಎಲ್ರಿಗೂ ಇಲ್ಲಿಂದನೇ ಯಾರೆಲ್ಲ ಬರೋರಿದ್ದಾರೆ ಅವ್ರಿಗೆಲ್ರಿಗೂ ಮನೆಯಿಂದನೇ ಫಾಲೋಅಪ್ ಮಾಡ್ಕೊಂಡು ಹೋಗೋಣ. ಸೊ ಯಾರ್ಯಾರು ಬಂದಿರಲ್ಲ ಎಲ್ರಿಗೂ ಮನೆಯಿಂದನೇ ಕಾಲ್ ಮಾಡಿದ್ರೆ ಬರ್ತಾರೆ. ಯಾಕೆಂದರೆ ಕೆಲವರು 2 ಡೇಸ್ ಬರ್ತೀನಿ 3 ಡೇಸ್ ಬರ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಇಲ್ಲಿಂದನೇ ಕಾಲ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಎಲ್ರಿಗೂ ಇಲ್ಲಿಂದನೇ ಕಾಲ್ ಮಾಡಿ ನನ್ನ ಒಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನೂ ಮಾಡಿ ತಿಂಡಿ ಮುಗಿಸ್ಕೊಂಡು ಆಫೀಸ್ಗೆ ಅಂತೇಳಿ ಹೊರಟೆ. ಇತ್ತೀಚೆಗಂತೂ ಮಾರ್ನಿಂಗೇ ತುಂಬ ಬಿಸಿಲಿದೆ. ನಾನು ಹೋಗೋ ಟೈಮ್ಗಂತೂ ಕಣ್ಣೇ ಬಿಡೋದಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಇನ್ನು ಬರೋರೆಲ್ಲ ಬಂದಿದ್ದರು. ನಾನು ಬರೋಷ್ಟರಲ್ಲಿ ಸುಮಾರು ಒಂದು 15-16 ಮೆಂಬರ್ಸ್ ಬಂದಿದ್ದಾರೆ. ಇನ್ನೂ ಒಂದು 7-8 ಜನ ಬರ್ತೀನಿ ಅಂತ ಹೇಳ್ತಾಯಿದ್ರು, ಇನ್ನೂ ಬಂದಿಲ್ಲ. ಮಧ್ಯಾಹ್ನದೊಳಗೆ ಎಲ್ಲ ಕವರ್ ಆಗಿರ್ತಾರೆ. ಈ ಬ್ಯಾಚಲ್ಲಿ 31 ಮೆಂಬರ್ಸ್ ಇದ್ದಾರೆ. ಸೊ 31 ಮೆಂಬರ್ಸು ಕೂಡ ಡೈಲಿ ನೀಟಾಗಿ ಅಟೆಂಡ್ ಮಾಡಿಕೊಂಡ್ರೆ ಅವ್ರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಮಗೂ ಕೂಡ ಖುಷಿ ಆಗುತ್ತೆ. ಇನ್ನು ನಿನ್ನೆ ನಾನು ಹೊರಗಡೆ ಹೋಗಿದ್ದೆ, ಬೇಗೂರಿಗೆ ಹೋಗಿದ್ದೆ. ಸೊ ನಿನ್ನೆಯಿಂದ ಐ ಥಿಂಕ್ ಪ್ರಕಾಶ್ ಸರ್ ಈ ಒಂದು ಟ್ರೈನಿಂಗ್ ಬ್ಯಾಚ್ನ ತೊಗೋತಾ ಇದ್ದಾರೆ. ಇವರಂತೂ ತುಂಬ ಚೆನ್ನಾಗಿ ಈ ಒಂದು ಟ್ರೈನಿಂಗ್ನ ನಡೆಸ್ಕೊಡ್ತಾರೆ. ಇನ್ನು ತಿರುಪತಿ ಲಡ್ಡು ಪ್ರಸಾದ ಬಂತು. ತಿರುಪತಿಗೆ ಹೋಗಿದ್ದರು ನಮ್ಮ ಮ್ಯಾನೇಜರು. ಅವರು ಅಲ್ಲಿಂದ ಬಂದ ಮೇಲೆ ಎಲ್ರಿಗೂ ಪ್ರಸಾದ ಅಂತೇಳಿ ತಂದಿದ್ದಾರೆ. ಮೊದಲಂದರೆ ತಿರುಪತಿ ಲಡ್ಡು ತುಂಬಾ ಇಷ್ಟ ಆಗ್ತಾಯಿತ್ತು. ಸೊ ಒಂದು ಲಡ್ಡು ಫುಲ್ಲು ನಾನೇ ತಿಂತಾಯಿದ್ದೆ. ಬಟ್ ಯಾವಾಗ ಈ ಮಿಕ್ಸು ಅದು ಇದು ಅಂತೆಲ್ಲ ಬಂತು ಆವಾಗಿಂದ ಸ್ವಲ್ಪ ಬೇಜಾರು. ಲಡ್ಡು ಅಂದರೆ ತಿರುಪತಿ ಲಡ್ಡು ಅಂದರೆ ಎಷ್ಟು ಇಷ್ಟಪಟ್ಟು ತಿಂತಿದ್ವಿ. ಬಟ್ ಈಗ ದೇವ್ರದ್ದು ಅಂತೇಳಿ ಸ್ವಲ್ಪ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟೇ. ಬಟ್ ಈಗಲೂ ಚೆನ್ನಾಗಿದೆ, ಟೇಸ್ಟಾಗಿದೆ. ಬಟ್ ಅಂದ್ರೂ ಏನೋ ಒಂಥರ ಬೇಜಾರು ಕೆಲವೊಂದು ವಿಷಯಗಳೆಲ್ಲ ಕೇಳಿದ ಮೇಲೆ. ಬಟ್ ದೇವಸ್ಥಾನದಿಂದ ತಂದಿದ್ದಾರೆ ಅಂಥೇಳಿ ಸರಿ ಅಂಥೇಳಿ ನಾನು ತಿಂದೆ. ಸೊ ಮನೆಗೂ ಸ್ವಲ್ಪ ಇರಲಿ ಅಂಥೇಳಿ ಮನೆಗೂ ಸ್ವಲ್ಪ ತೊಗೊಂಡು ಬಂದೆ. ಇನ್ನು ಬ್ಯಾಚಸ್ ಎಲ್ಲ ಕಂಪ್ಲೀಟಾಗಿ ನಡೀತಾ ಇದೆ. ಸೊ ಇವತ್ತು ಕೆಲವೊಂದು ಬಂದಿದ್ದಾರೆ, ಇನ್ನೊಂದು 7-8 ಜನ ಬರಬೇಕಿತ್ತು, ಬಂದಿದ್ದಾರೆ. ಸಾಕು, ಇಷ್ಟು ಮೇಂಟೈನ್ ಆದರೆ ಖುಷಿ ಆಗುತ್ತೆ. ಇನ್ನು ನಾನು ಒಂದು ಮಾರ್ಕೆಟ್ ರೌಂಡ್ ಹೋಗೋಣ ಅಂತೇಳಿ ಹೊರಟೆ. ಯಾಕೆಂದರೆ ಒಂದು ಜರ್ಕಿನ್ ಬೇಕಿತ್ತು. ನಾನು ಯೂಶಲಿ ಏನೋ ಒಂದು ಸಣ್ಣ ಜರ್ಕಿನ್ ಅಂದರೆ ಎವ್ರಿ ಡೇ ಈ ಬಿಸಿಲು ಟೈಮಲ್ಲೂ ಕೂಡ ಹಾಕ್ತಾಯಿದ್ದೆ. ಸೊ ನನ್ನ ಮಗಳು ಅದನ್ನು ಅವಳ ಒಂದು ಯೂನಿಫಾರ್ಮ್ಗೆ ಮ್ಯಾಚ್ ಆಗುತ್ತೆ ಅಂತೇಳಿ ಆ ಬ್ಲೂ ಕಲರು ಅವಳು ತೊಗೊಂಡು ಹೋಗ್ತಾ ಇದ್ದಾಳೆ. ಸೊ ನಾನು ಬೇರೆ ಯಾವುದಾದ್ರು ನೋಡೋಣ, ಹೇಗಿದ್ದರೂ ಎಲ್ಲ ಟ್ರೈನಿಂಗ್ ನಡೀತಾ ಇದೆ. ಇನ್ನು ಊಟ ಬಿಡೋದಕ್ಕೂ ಇನ್ನೂ ಟೈಮ್ ಇದೆ. ಸೊ ಹಾಗಾಗಿ ಆ ಊಟ ಬಿಡೋಷ್ಟರಲ್ಲಿ ಒಂದು 1/2 ಅವರ್ ಅಲ್ವಾ. ಸೊ ನಮ್ಗೆ ಹೇಗಿದ್ರೂ ಹತ್ರನೇ ಇರೋದು. ಇಲ್ಲೇ ಒಳಗಡೆ ಸಿಟಿ ಗಾಂಧಿ ಸ್ಕ್ವೇರ್ ಸರ್ಕಲಿಂದ ಮುಂದೆ ಹೋದರೆ ಸಾಕಷ್ಟು ಅಂಗಡಿಗಳು ನಮಗೆ ಸಿಗುತ್ತೆ, ಜರ್ಕಿನ್ ಅಂಗಡಿಗಳದ್ದು. ಸೊ ಆರಾಮಾಗಿ ಅಲ್ಲಿ ನೋಡ್ಬೋದು. ನನಗೆ ಬೇಕಾಗಿರೋದು ತುಂಬ ದಪ್ಪದ್ದು ಜರ್ಕಿನಲ್ಲ, ತೆಳ್ಳಗಿರೋ ಜರ್ಕಿನ್ನು ಚೆನ್ನಾಗಿ ಸಿಕ್ಕಿದ್ರೆ ಸಾಕು ಡೈಲಿ ಯೂಸ್ ಮಾಡೋದಕ್ಕೆ. ಬಿಸಿಲಾದ್ರಿಂದ ಪೂರ್ತಿ ಎಲ್ಲ ಟ್ಯಾನ್ ಆಗುತ್ತೆ ಕೈಯೆಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ತೊಗೊಳ್ಳೋಣ ಅಂಥೇಳಿ ನೋಡೋಣ ಅಂಥೇಳಿ ಹೊರಟಿದ್ದೀನಿ. ಇವಾಗಲೂ ಕೂಡ ತುಂಬ ಬಿಸಿಲಿದೆ. ನಮಗೆ ಒಳಗಡೆ ಮಾರ್ನಿಂಗು ಏನು ಒಳಗಡೆ ಆಫೀಸ್ ಒಳಗಡೆ ಹೋದರೆ ಸೊ AC ಇರುತ್ತೆ. ನಾವು ಮಧ್ಯಾಹ್ನ ಏನಾದರೂ ಈ ಥರ ಹೊರಗಡೆ ಬಂದ್ರೇ ಗೊತ್ತಾಗೋದು ಎಷ್ಟು ಬಿಸಿಲಿದೆ ಏನು ಅಂತ. ಇಲ್ಲಾಂದರೆ ಇನ್ನು ಕೆಲವೊಂದು ಸಲ ಸಂಜೆ ಬರೋದಲ್ವ, ಅಲ್ಲಿವರೆಗೂ ಏನೂ ಗೊತ್ತಾಗೋದಿಲ್ಲ. ಮಳೆ ಬಂದರೂ ಅಷ್ಟೇ, ಇಷ್ಟು ಬಿಸಿಲಿದ್ರೂ ಅಷ್ಟೇ. ಎಲ್ಲರೂ ಹೊರಗಡೆಯಿಂದ ಬರೋರು ಹೇಳ್ತಾರೆ ಇಷ್ಟು ಬಿಸಿಲಿದೆ, ಇಷ್ಟು ಮಳೆ ಇದೆ ಅಂತೇಳಿ. ಬಟ್ ನಮಗಂತೂ ಅಷ್ಟು ಎಫೆಕ್ಟ್ ಏನೂ ಗೊತ್ತಾಗಲ್ಲ. ಅದರಲ್ಲೂ ಮಳೆ ಟೈಮಲ್ಲಂತೂ ಎಷ್ಟು ಜೋರಾಗಿ ಬಂದರೂ ಕೂಡ ಮಳೆ ಗೊತ್ತೇ ಆಗೋದಿಲ್ಲ. ಎಷ್ಟೊಂದು ಸಲ ಹಾಗೇ ಆಗಿದೆ. ಎಷ್ಟೊಂದು ಜನ ಮಳೆಯಲ್ಲಿ ನೆನ್ಕೊಂಬಂದಿರ್ತಾರೆ. ಸೊ ಕೇಳಿದಾಗ ತುಂಬ ಜೋರಾಗಿ ಬಂತು ಮಳೆ ಅಂತಾರೆ. ನಮಗೆ ಒಳಗಡೆ ಇರೋದ್ರಿಂದ ಗೊತ್ತೇ ಆಗಲ್ಲ. ಬಟ್ ಆಫೀಸಲ್ಲಿ AC ಇರೋದ್ರಿಂದ ಈ ಒಂದು ಬೇಸಿಗೆ ಕಾಲದಲ್ಲಿ ಈ ಥರ ಬಿಸಿಲಿದ್ದಾಗಂತೂ ಮೇಂಟೈನ್ ಆಗುತ್ತೆ, ಇಲ್ಲ ಅಂದರೆ ಇರೋದಕ್ಕೆ ಆಗೋದಿಲ್ಲ. ಇನ್ನು ಮೇನ್ ರೋಡಲ್ಲಿ ಇಲ್ಲಂತೂ ಸಾಕಷ್ಟು ಅಂಗಡಿಗಳಿದೆ, ಸುಮಾರು ಅಂಗಡಿಗಳಿದೆ. ಸೊ ಒಂದಲ್ಲ ಒಂದು ಕಡೆ ನೋಡ್ಬೋದು. ಜೊತೆಗೆ ಬಂದಿದ್ನಲ್ಲ ಹಣ್ಣುಗಳು ಹೂ ನೋಡೋಣ ಅಂತ ಅಂದ್ಕೊಂಡು ಚಿಕ್ಕಡೆಯರ ಹತ್ರ ಬಂದೆ. ಚಿಕ್ಕಡೆಯರ ಹತ್ರನೂ ಕೂಡ ಅಷ್ಟು ಏನು ಇಟ್ಕೊಂಡಿಲ್ಲ, ಎಲ್ಲ ಬಿಸಿಲು ಅಂತ ಮೋಸ್ಟ್ಲಿ ಅವರು ಕೂಡ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಹೊರಗಡೆ ಅಷ್ಟೇನು ಈ ಕಡೆ ಎಲ್ಲ ಇಟ್ಟಿಲ್ಲ. ಇನ್ನು ಯೂಶಲಿ ತರಕಾರಿ
ಮತ್ತು ಹಣ್ಣುಗಳೇನು ಮಾರ್ತಾರೆ ಅವ್ರ ಮಾತ್ರ ಇಟ್ಕೊಂಡಿದ್ದಾರೆ. ಸ್ವಲ್ಪ ಎಲ್ಲ ಖಾಲಿ ಬಿಸಿಲು ಅಂತ ಮೋಸ್ಟ್ಲಿ ಎಲ್ಲ ಇಟ್ಟಿಲ್ಲ ಅನಿಸುತ್ತೆ, ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ಇನ್ನು ಬರೋದು ಬಂದಿದ್ನಲ್ಲ ಅಂಥೇಳಿ ಬಂಗಾರಪೇಟೆ ಪಾನಿಪುರಿ ನನಗೆ ತುಂಬಾ ಇಷ್ಟ. ಸೊ ಪಾನಿಪುರಿ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ, ಬಟ್ ಬೇಲ್ಪುರಿ ತಿಂದು ತುಂಬ ದಿನ ಆಗಿತ್ತು. ಹಾಗಾಗಿ ಬಂಗಾರಪೇಟೆ ಬೇಲ್ಪುರಿ ಆರ್ಡ್ರ್ ಮಾಡೋಣ ಅಂಥೇಳಿ ಆರ್ಡ್ರ್ ಮಾಡಿದೆ. ಇಲ್ಲಂತೂ ಮಸಾಲೆ ಪುರಿ, ಪಾನಿಪುರಿ, ದಹಿ ಪುರಿ, ಸೇವ್ ಪುರಿ ಮತ್ತು ಬೇಲ್ಪುರಿ ಇಷ್ಟೇ ಸಿಗೋದು. ಎಲ್ಲ ಒಂದೇ ರೇಟ್ ಇದೆ. ನನಗೆ ಅಂತೂ ಇಲ್ಲಿ ತುಂಬ ಇಷ್ಟ ಪಾನಿಪುರಿ. ಮಸಾಲೆ ಪುರಿನೂ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಬಟ್ ಮಸಾಲೆ ಪುರಿ ಜಾಸ್ತಿ ತಿಂದರೆ ಗ್ಯಾಸ್ಟಿಕ್ ಬರುತ್ತೆ. ಬಟ್ ಪಾನಿಪುರಿ ಅಂಥದ್ದು ಎಫೆಕ್ಟ್ ಏನಿರಲ್ಲ, ಚೆನ್ನಾಗಿರುತ್ತೆ. ಇನ್ನು ತುಂಬ ದಿನಗಳಾಗಿತ್ತು ಬೇಲ್ಪುರಿ ಆರ್ಡ್ರ್ ಮಾಡಿ ಅಂತೇಳಿ ಬೇಲ್ಪುರಿ ಆರ್ಡ್ರ್ ಮಾಡಿದ್ದೆ. ಬೇಲ್ಪುರಿ ಬಂತು, ನೋಡೋದಕ್ಕಂತೂ ಸಖತ್ತಾಗಿದೆ. ಸೊ ಇಲ್ಲಿ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ನಾರ್ಮಲಾಗಿ ತಿನ್ನೋ ಬೇಲ್ಪುರಿದಿಗಿಂತ ಇಲ್ಲಿ ಡಿಫ್ರೆಂಟಾಗಿ ಮಾಡಿಕೊಡ್ತಾರೆ. ಇನ್ನು ಬೇಲ್ಪುರಿ ತಿಂದ್ಕೊಂಡು ನನಗಂತೂ ಬೇಕಾಗಿದ್ದು ಜರ್ಕಿನ್ ಸಿಗಲಿಲ್ಲ, ನೋಡ್ಕೊಂಡು ಬಂದಿದ್ದಾಯಿತು. ಇನ್ನು ಆಫೀಸಿಗೆ ಬಂದೆ. ಆಫೀಸಿಗೆ ಬಂದಾಗ ಬ್ಯಾಚ್ ಅವ್ರಿಗೆಲ್ರಿಗೂ ಊಟ ಏನಿತ್ತು ಎಲ್ಲ ಊಟ ಬಂದಿದೆ. ಇವತ್ತು ಬಾತು ಮೊಸರನ್ನ ಸ್ಪೆಷಲ್ಲು. ಎಲ್ರದ್ದು ಊಟ ಆಯಿತು. ಊಟ ಆದಮೇಲೆ ನಾನು ಕೂಡ ಅಲ್ಲೇ ಬಾತು ಮೊಸರನ್ನ ಮತ್ತು ಈರುಳ್ಳಿ ಬೋಂಡ ಇತ್ತು. ಸೊ ತಿಂದ್ಕೊಂಡು ನನ್ನ ಒಂದು ಇನ್ನೂ ಏನೇನಿದೆ ಫಾಲೋಅಪ್ಪಿಂಗು ಎಲ್ಲ ಮಾಡೋಣ ಅಂದ್ಕೊಂಡೆ. ಅದರಲ್ಲಿ ಕೆಲವರು ಸಿಸ್ಟಮಲ್ಲಿ IRDA ಒಂದು ಟ್ರೈನಿಂಗ್ ಏನಿದೆ ಎಕ್ಸಾಮ್ಸ್ದು ಅದ್ರ ಬಗ್ಗೆ ಹೇಳ್ಕೊಡಿ ಅಂದರು. ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಮೇಲೆ ಇನ್ನಿವತ್ತು ಒಂದು ಗೋಲ್ ಸೆಟ್ಟಿಂಗು ಇವತ್ತೇ ಮಾಡ್ತಾಯಿದ್ದಾರೆ. ಸೊ ಇದೊಂದು ½ ಅನ್ ಅವರು ಆ್ಯಕ್ಟಿವಿಟಿ. ನಮ್ಮ ಒಂದು ಟ್ರೈನಿಂಗ್ ಸೆಕ್ಷನಲ್ಲಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಇಡೀ ಟ್ರೈನಿಂಗ್ನ ಯಾವ ಥರ ಅರ್ಥ ಮಾಡ್ಕೊಂಡಿದ್ದಾರೆ, ನಮ್ಮ ಒಂದು ಪೂರ್ತಿ ಟ್ರೈನಿಂಗ್ ಸೆಕ್ಷನ್ನ ಅರ್ಥ ಮಾಡ್ಕೊಂಡಿರೋರಿಗೆ ಈ ಒಂದು ಆ್ಯಕ್ಟಿವಿಟಿ ತುಂಬಾ ಈಸಿ ಆಗುತ್ತೆ. ಅರ್ಥ ಆಗಿಲ್ಲ ಅಂದರೆ ಈ ಆ್ಯಕ್ಟಿವಿಟಿ ಮಾಡಿದರೂ ಕೂಡ ನೀವು ಯೂಸು. ಸೊ ಹಾಗಾಗಿ ಇನ್ನೊಂದು ಸಲ ಎಲ್ರಿಗೂ ಅರ್ಥ ಆಗೋಂಗೆ ಇನ್ನೊಂದು ಸಲ ನಮ್ಮ ಟ್ರೈನರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದಾದಮೇಲೆ ಆ್ಯಕ್ಟಿವಿಟಿಗೆ ಎಷ್ಟು ಗ್ರೂಪ್ ಇದೆ ಅಂತ ಫಸ್ಟು ಗ್ರೂಪ್ ವೈಸ್ ಎಲ್ಲರನ್ನೂ ಕೂರಿಸಿದ್ರು. ಎಲ್ಲ ಗ್ರೂಪಲ್ಲೂ 5 ಜನ ಇದ್ದಾರೆ, ಒಂದು ಗ್ರೂಪಲ್ಲಿ ಮಾತ್ರ 6 ಜನ ಇದ್ದಾರೆ. ಸೊ 5 ಗ್ರೂಪ್ ಇದೆ. 5 ಗ್ರೂಪು ಅಂದರೆ 5 × 5 ಸೊ 25 ಜನ. ಒಂದು ಗ್ರೂಪಲ್ಲಿ ಮಾತ್ರ ಜಾಸ್ತಿ 26 ಜನ ಇದ್ದಾರೆ. ಸೊ ಲೇಡೀಸ್ ಒಂದು 4 or 5 ಮೆಂಬರ್ಸ್ ಇದ್ದಾರೆ, ಇನ್ನು ಉಳಿದವರೆಲ್ಲ ಫುಲ್ಲು ಜೆಂಟ್ಸ್ ಇದ್ದಾರೆ. ಸೊ ಎಲ್ರಿಗೂ ಏನು ಆ್ಯಕ್ಟಿವಿಟಿ ಶೀಟ್ ಇದೆ ಅದನ್ನು ಕೊಟ್ಟು ಪ್ರತಿಯೊಂದು ಹೇಗೆಲ್ಲ ಅದರಲ್ಲಿ ಬರಿಬೇಕು, ಏನೇನು ಆಪ್ಷನಲ್ ಇರುತ್ತೆ ಅನ್ನೋದ್ರ ಬಗ್ಗೆ ಗೈಡ್ ಮಾಡಿದ್ರು. ಜೊತೆಗೆ ಮ್ಯಾನೇಜರ್ಸು ನಮ್ಮ ಒಂದು ಸೀನಿಯರ್ಸ್ ಎಲ್ಲ ಹೋಗಿ ಅವ್ರಿಗೆ ಯಾರ್ಯಾರು ಗೊತ್ತಾಗ್ತಿರಲ್ಲ ಅವ್ರಿಗೆ ಗೈಡ್ ಮಾಡ್ತಾಯಿದ್ದಾರೆ. ಈ ಒಂದು ಆ್ಯಕ್ಟಿವಿಟಿ ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಅವರ ಒಂದು ಮೈಂಡ್ಸೆಟ್ ಯಾವ ಥರ ಇರುತ್ತೆ ಅನ್ನೋದನ್ನ ನಾವು ಕೂಡ ಅರ್ಥ ಮಾಡ್ಕೋಬೋದು. ಇಲ್ಲಾಂದರೆ ಅವ್ರು ಯಾವ ಥರ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಏನು ಅನ್ನೋದು ನಮ್ಗೆ ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ಪ್ರತಿ ಬ್ಯಾಚಲ್ಲಿ ಈ ಆ್ಯಕ್ಟಿವಿಟಿ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀವಿ. ಇನ್ನು ಆ್ಯಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದೆ. ಸೊ ಅವರವರ ಎಲ್ಲ ಒಪಿನಿಯನ್ನು, ಅವರವರ ಒಂದು ಏನೋ ಮೈಂಡ್ಸೆಟ್ಟು ಟಾರ್ಗೆಟ್ ಇತ್ತು ಎಲ್ಲ ಅವರು ರೈಟ್ ಮಾಡಿದರು. ಸರಿ ಅಂತೇಳಿ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಕಾಫಿ ಟೀ ಕೊಟ್ಟರು. ಕಾಫಿ ಟೀ ಕುಟ್ಕೊಂಡು ಸೊ ಮನೆಗೆ ಹೊರಡೋಣ ಅಂತೇಳಿ ಬಂದೆ. ಇನ್ನು ನಮ್ಮ ಮನೆಗೆ ಬರಬೇಕಾದ್ರೆ ಬ್ರೆಡ್ ಬೇಕು ಅಂತ ಕೇಳಿದ್ರು. ಬ್ರೆಡ್ ಬಂದು ರಾಘವೇಂದ್ರ ಬೇಕ್ರಿಲಿ. ಇಲ್ಲಂತೂ ಸಖತ್ತಾಗಿರುತ್ತೆ, ನಮ್ಮಲ್ಲಿ ಇಲ್ಲೇ ಇಷ್ಟಪಟ್ಟು ತಿನ್ನೋದು. ಹಾಗಾಗಿ ನಾನು ಬ್ರೆಡ್ ತೊಗೊಂಡು ಸೊ ಅವ್ರಿಗೂ ಬ್ರೆಡ್ ತೊಗೊಂಡು ಸೊ ಅಲ್ಲಿಂದ ಹೊರಟೆ. ಇದು ಬಂದು ಅರಸು ರೋಡಲ್ಲಿ ಇರುವಂಥದ್ದು ಬೇಕ್ರಿ. ಇನ್ನು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನನ್ನ ಮಗಳು ಏನಾದ್ರು ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾ ಇದ್ಲು. ಮನೇಲೇ ಮ್ಯಾಗಿ ಇತ್ತು, ಮೊಟ್ಟೆ ಇತ್ತು, ಹಾಗಾಗಿ ಮೊಟ್ಟೆ ಮ್ಯಾಗಿ ಮಾಡ್ಕೊ ಅಂತ ಹೇಳಿದೆ. ಅವಳು ಮಾಡಿಕೊಂಡ್ಳು, ನನಗೂ ಕೂಡ ಮಾಡಿಕೊಟ್ಲು. ಎಗ್ಗು ಮ್ಯಾಗಿ ಟೇಸ್ಟಲ್ಲಂತೂ ಸಖತ್ತಾಗಿರುತ್ತೆ, ತುಂಬಾ ಇಷ್ಟ.